ಎಲ್ಲಿ ಕೊಡು. ಮಾವ, ಇದು ನೀವು ಕೊಟ್ಟಿದ್ದ ಫೈಲ್. ಇದೇನಿದು 2 ಫೈಲ್ ಇದೆಯಲ್ಲ? ಈ ತರ ಕುತಂತ್ರ, ಅದೇ ಈ ತರ ತೊಂದ್ರೆ ಏನಾದ್ರೂ ಆಗುತ್ತೆ ಅಂತ ನನ್ನ ಹುಷಾರಲ್ಲಿ ನಾನಿದ್ದೆ ಶ್ರುತಿ. ಜನಾರ್ದನ, ಫೈಲ್ಗೇನು ಆಗದೆ ಸರಿಯಾಗಿದೆಯಲ್ಲ? ಅಮ್ಮ ಎಲ್ಲ ಇದೆಯಮ್ಮ, ಏನೂ ಆಗಿಲ್ಲ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಇಲ್ಲ ಅಂದ್ರೆ ಲಕ್ಷ್ಮೀ ಪೂಜೆ ಸಮಯದಲ್ಲಿ ಎಂತ ಅನರ್ಥ ಆಗ್ತಿತ್ತು. ನಿಮ್ಮೆಲ್ರಿಗೂ ಆಡ್ಕೊಳ್ಳೋದು ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಸುತ್ತೆ. ಅಲ್ಲ, ಕಾವೇರಿ ಯಾವಾಗ ತಪ್ಪು ಮಾಡ್ತಾಳೆ, ಯಾವಾಗ ಅವಳಿಗೆ ಬೈತೀವಂತ ಕಾಯ್ಕೊಂಡು ಕೂತಿದ್ದೀರ ಅನ್ನೋ ಥರ ಅನ್ಸುತ್ತೆ. ಪೃಥ್ವಿ, ಫೈಲ್ಗೇನು ಆಗಿಲ್ಲ ಅಲ್ವಾ? ಇಂಥ ಒಳ್ಳೆ ದಿನ ಯಾವ ಗಲಾಟೆನೂ ಬೇಡ, ಬಿಟ್ಬಿಡು. ಪೂಜೆ ಪೂರ್ತಿ ಆದ್ಮೇಲೆ ಪ್ರಸಾದ ಇಡಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಅಮ್ಮ, ಕಾವೇರಿ, ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ? ಎಲ್ರಿಗೂ ಪ್ರಸಾದ ಹಂಚಮ್ಮ. ಏನಾಗಲ್ಲಮ್ಮ, ಹೋಗು, ಎಲ್ರಿಗೂ ಪ್ರಸಾದ ಕೊಡು. ಹೋಗು. ಏನೇ ಇದು? ನಾವೊಂದ್ ಅನ್ಕೊಂಡ್ರೆ ಇನ್ನೊಂದ್ ನಡೀತು. ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ಚಿಕ್ಕಮ್ಮ, ಚಿಕ್ಕಮ್ಮ ತಗೊಳ್ಳಿ, ಪ್ರಸಾದ ತಿನ್ನಿ. ಓಹೋ, ನೀವ್ ಅನ್ಕೊಂಡ ಹಾಗೆ ಫೈಲ್ ಸುಟ್ಟು ಹೋಗಿಲ್ಲ ಅಂತ ನಿಮಗ್ ತುಂಬಾ ಬೇಜಾರಾಗ್ತಿದೆ ಅನ್ಸತ್ತಲ್ವಾ? ನಾವ್ ಅನ್ಕೊಂಡಿರೋ ಫೈಲ್ ಅಂದ್ರೆ ತಾಯಿ ಮಗಳು ಇಬ್ರು ಸೇರ್ಕೊಂಡು ಅದೇನ್ ಮಾತಾಡಿದ್ರು, ಹೇಗ್ ಕುತಂತ್ರ ಮಾಡಿದ್ರು ನಂಗ್ ಗೊತ್ತಿಲ್ಲ ಅನ್ಕೊಂಡ್ರಾ? ಹಾ, ವ್ಯಾಪಾರದಲ್ಲಿ ಲಕ್ಷ್ಮಿ ಕಟಾಕ್ಷ ಬರ್ಬೇಕು ಅಂತ ನಿಮ್ ಮಾವನವರು ಕಂಪನಿಗೆ ಸಂಬಂಧಪಟ್ಟಿರೋ ಫೈಲ್ಸ್ ನ ಅಮ್ಮನವ್ರ ಮುಂದೆ ಇಡಕ್ ಹೇಳ್ತಾರೆ. ಆ ಫೈಲ್ಸ್ ನ ನಾವು ಅಗ್ನಿಗೆ ಆಹುತಿ ಮಾಡಿ ಇದಕ್ಕೆ ಕಾರಣ ಕಾವೇರಿ ಅಂತ ಕ್ರಿಯೇಟ್ ಮಾಡಿದ್ರೆ ಈ ಮನೆಯವ್ರು ಎಲ್ರು ಕಾವೇರಿನ ಬೈದು ಆಚೆ ಹಾಕ್ತಾರೆ. ಅಷ್ಟೇ ಅಲ್ವಾ? ಆಹಾ ಓಹೋ ಅಂತ ಹೊಗಳಿರೋ ಎಲ್ರು ಛೀ ಥೂ ಅಂತ ಉಗಿತಾರೆ. ಚಿಕ್ಕಮ್ಮ, ಈ ಫೈಲ್ನ ನೀನು ಸುಟ್ಟಾಕ್ತ್ಯಾ? ಇವಾಗ ನಾನು ಈ ಫೈಲ್ನೇ ಬದಲಾಯಿಸ್ತೀನಿ. ಅದ್ ಹೇಗ್ ಸುಟ್ಟಾಕ್ತ್ಯಾ ನಾನು ನೋಡ್ತೀನಿ. ಹಬ್ಬದ ದಿನ ಅವಳು ಕಣ್ಣೀರ್ ಹಾಕ್ತಾಳೆ, ನಮ್ಮ ಮುಖದಲ್ಲಿ ಗೆದ್ದಿರೋ ಖುಷಿ. ಥೇಟ್ ನನ್ನ ಹಾಗೇನೆ ನಿನಗ್ ಬುದ್ಧಿ ಕಣೆ. ಬಾರಮ್ಮ ಹೋಗೋಣ. ಇವಾಗ ಹೇಳು, ಆಹಾ ಓಹೋ ಅನ್ನೋದ್ ಯಾರ್ಗೆ, ಛೀ ಥೂ ಅಂದಿದ್ ಯಾರ್ಗೆ? ಅಗ್ನಿಗೆ ಆಹುತಿ ಆಗಿದ್ದು ನೀವ್ ಅನ್ಕೊಂಡಿದ್ ಪೇಪರ್ಸ್ ಅಲ್ಲ, ನಿಮ್ ಯೋಚನೆ, ನಿಮ್ ಕುತಂತ್ರ. ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಒಬ್ರನ್ನ ಅಳ್ಸೋದು, ಅದ್ರಲ್ಲೇ ನಮ್ ಖುಷಿನ ಪಡಿಬೋದು ಅಂತ ಅನ್ಕೊಂಡ್ರೆ ಅದು ಮೂರ್ಖತ್ವ, ರಾಕ್ಷಸತ್ವ. ಬಾಯಿಗೆ ಬಂದಾಗ ಮಾತಾಡ್ಬೇಡ. ಸುಮ್ನೆ ಇದೀವಿ ಅಂತ ನೀನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಸುಮ್ನೆ ಇರೋದು ನೀವಲ್ಲ, ನಾನು. ನಿಮ್ಗೆ ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಅದನ್ನ ನೇರವಾಗಿ ನನ್ ಮೇಲೆ ತೀರಿಸ್ಕೊಳ್ಳಿ. ಅದನ್ ಬಿಟ್ಟು ಒಳ್ಳೇದಕ್ಕೋಸ್ಕರ ಮಾಡ್ತಿರೋ ಪೂಜೆಗೆ ಕೆಟ್ಟದ್ ಮಾಡ್ಬೇಡಿ. ಫೈಲಲ್ಲಿ ಇದ್ದಿದ್ ಪೇಪರ್ ಸುಟ್ಟೋದ್ರೆ ನನ್ನನ್ ಬೈತಿದ್ರು, ಅಬ್ಬಬ್ಬಾ ಅಂದ್ರೆ ಹೊಡಿತಿದ್ರು. ಆದ್ರೆ ನಮ್ ಕುಟುಂಬಕ್ಕೆ ಬಂದಿರೋ ವ್ಯಾಪಾರದಲ್ಲಿ ಎಷ್ಟು ನಷ್ಟ ಆಗ್ತಿತ್ತು ಅಂತ ನಿಮಗ್ ಗೊತ್ತಾ? ನೀವ್ ಆಡಿರೋ ಮಾತುಗಳು, ನೀವ್ ಮಾಡಿರೋ ಕೆಲ್ಸನ ಅಮ್ಮಮ್ಮನ ಹತ್ರ ಹೇಳೋದು ನನ್ಗೆ ಒಂದೇ ಒಂದ್ ನಿಮಿಷದ ಕೆಲ್ಸ. ಆದ್ರೆ ಹಬ್ಬದ ದಿನ
ತನ್ನ ಮನೇಲೆ ಅವ್ರಿಗೆ ಅವಮಾನ ಆದ್ರೆ ಎಷ್ಟು ಅಸಹ್ಯವಾಗಿರತ್ತೆ. ಅದರಿಂದ ಮನೆಯವ್ರಿಗೆ ಎಷ್ಟು ನೋವಾಗತ್ತೆ ಅಂತ ನನಗ್ ಗೊತ್ತು. ನಿಮ್ಗಿಲ್ದಿರೋ ಸ್ವಲ್ಪ ಜ್ಞಾನ ನನಗಿರೋದಿಕ್ಕೆ ಈ ಸಲ ಸುಮ್ಮನೆ ಬಿಡ್ತಾ ಇದ್ದೀನಿ. ಈ ದೀಪಾವಳಿ ದಿನ ಆದ್ರೂ ನಿಮ್ಮಲ್ಲಿರೋ ಕೆಟ್ಟದನ್ನ ಸುಟ್ಟು ಒಳ್ಳೆ ಮನ್ಸಿಂದ ಬೆಳಗೋದಿಕ್ಕೆ ಪ್ರಯತ್ನ ಮಾಡಿ. ಕಾವೇರಿ, ಕಾವೇರಿ, ಏನ್ ಬಾವಾ? ಬೆಳಗ್ಗೆಯಿಂದ ನಾನು ಕಾಫಿ ಕೂಡ ಕುಡ್ದಿಲ್ಲ. ನಂಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯಾ? ಸರಿ. ನಮಸ್ಕಾರ ಅಣ್ಣ. ಬೇಗ ಬಾರೋ. ಏಯ್, ಅವಳು ಈಗಲೇ ಕಿಚನಿಗೆ ಹೋಗಿದ್ದಾಳೆ. ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಹುಷಾರಾಗಿ ಡೀಲ್ ಮಾಡು. ಓಕೆ ಅಣ್ಣ, ನಾನು ನೋಡ್ಕೊತೀನಿ. ಮೇಡಮ್, ಗ್ಯಾಸು ಎಲ್ಲಿಡೋದು? ನನ್ ತಲೆ ಮೇಲಿಡು. ಆ ಕಡೆ ಕಿಚನ್ ಇದೆ, ಹೋಗಿ ಅಲ್ಲಿಡು. ಓಕೆ ಮೇಡಮ್. ಅಮ್ಮ, ಈ ಶರ್ಟ್ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ಮಾವ, ನಿಮ್ಗೆ ಮತ್ತೆ ಇವ್ರಿಗೆ ಒಂದೇ ತರ ಬಟ್ಟೆ ತಗೊಂಡಿದೀನಿ. ಒಂದ್ಸಲ ಸೈಜ್ ಸರಿ ಹೋಗುತ್ತಾ ಇಲ್ವೋ ಅಂತ ನೋಡಿ. ಅಮ್ಮ ಕಾವೇರಿ, ನನಗೆ ಎಕ್ಸೆಲ್ ಸೈಜ್ ಆಗುತ್ತಮ್ಮ. ಇದು ಎಲ್ ಸೈಜ್, ನನಗೆ ಫಿಟ್ ಆಗಲ್ಲಮ್ಮ. ಎಲ್ಲೋ ಏನೇ, ಪೃಥ್ವಿ ಮತ್ತೆ ನಿಮ್ ಮಾವ ಒಂದೇ ಶರ್ಟ್ ಹಾಕೋಬೇಕು ಅಂತ ಕಾವೇರಿ ತಗೊಂಡ್ ಬಂದಿದ್ಲಲ್ಲ, ಅದೇ ಇದು. ಮೇಡಮ್, ಗ್ಯಾಸ್ ಅಲ್ಲೇ ಇಡಿ. ಅಣ್ಣ, ನೀವು ಹೇಳ್ದಂಗೆ ಮಾಡಿದ್ದೀನಿ. ನೋಡು, ನೀನು ನೇರವಾಗಿ ನನ್ನ ರೂಮಿಗೆ ಹೋಗು. ನಾನು ಹೇಗಾದರೂ ಮಾಡಿ ಕಾವೇರಿನ ಅಲ್ಲಿ ಕಳಿಸ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ನಿಂಗೆ ಹೇಳಿದ್ದೀನಲ್ವಾ? ಸರಿ ಅಣ್ಣ. ಹುಷಾರಾಗಿ ಡೀಲ್ ಮಾಡು. ಓಕೆ ಅಣ್ಣ. ಬಾವಾ, ಕಾಫಿ. ಥ್ಯಾಂಕ್ ಯು. ವಕೀಲ್ ಸಾಹೇಬ್ರನ್ನ ನೋಡಿದ್ರಾ? ಏನಮ್ಮ, ಇಲ್ಲೇ ಎಲ್ಲೋ ಇರಬೇಕು. ಓಹ್, ಅವ್ನು ಒಳಗೆ ರೂಮಿಗೆ ಹೋಗಿರ್ಬೇಕು. ಸರಿ, ನಾನು ಹೋಗಿ ನೋಡ್ತೀನಿ. ಅಮ್ಮಮ್ಮ, ಅಮ್ಮ, ಅಮ್ಮಮ್ಮ, ಅಮ್ಮ, ಏನೇ? ಅಮ್ಮಮ್ಮ, ನಿನ್ಗೊಂದು ವಿಷಯ ಹೇಳ್ಬೇಕಮ್ಮಮ್ಮ. ಏನದು ಹೇಳು. ಕಾವೇರಿ ಮತ್ತೆ ಭಾವ ಶಾಪಿಂಗ್ ಹೋದಾಗ ನಮ್ಮೆಲ್ರಿಗೋಸ್ಕರನೂ ಬಟ್ಟೆ ತಂದ್ರಲ್ವಾ? ಹೌದು, ಅದನ್ನೇ ತಾನೇ ಎಲ್ರೂ ಹಾಕೊಂಡಿರೋದು. ಎಲ್ರು ಅಂದ್ರೆ ಮನೆಯವ್ರು ಮಾತ್ರ ಅಲ್ಲ, ಹೊರಗಿನವ್ರು ಕೂಡ ಹಾಕೊಂಡಿದ್ದಾರೆ ಅಂತ. ಹೊರಗಿನವ್ರ? ಏನೇ ಅರ್ಥ ಇಲ್ದೆ ಮಾತಾಡ್ತಿದ್ಯಾ? ಕಾವೇರಿ ಮಾವಂಗು ಮತ್ತು ಭಾವಂಗು ಒಂದೇ ತರ ಶರ್ಟ್ ತಗೊಂಡ್ ಬಂದಿದ್ಲಲ್ವಾ? ಆಗ ಶರ್ಟ್ ಮಾವಂಗ್ ಸರಿ ಹೋಗಲ್ಲ ಅಂತ ಭಾವಂಗ್ ಕೊಟ್ಟಿದ್ಲಲ್ವಾ? ಆ ಶರ್ಟ್ ಈಗ ಸಿಲಿಂಡರ್ ತಗೊಂಡ್ ಬಂದಿದ್ ಹುಡುಗ ಹಾಕೊಂಡಿದ್ದಾನೆ.
ಮನೇಲಿ ಇದ್ದಿದ್ದ ಶರ್ಟು ಆ ಹುಡ್ಗನ್ ಹತ್ರ ಹೇಗ್ ಹೋಗಿರ್ಬೋದು ಅನ್ನೋದೇ ನನ್ ಡೌಟ್ ಅಮ್ಮಮ್ಮ. ಶ್ರುತಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ಅಷ್ಟಕ್ಕೂ ಒಂದೇ ಥರದ ಶರ್ಟ್ ಇವಾಗ ತುಂಬಾ ಜನ ಹಾಕೋತಾರೆ. ಅವನು ಕೂಡ ನಾವು ತಗೊಂಡಿದ್ದ ಶಾಪಲ್ಲಿ ತಗೊಂಡಿದ್ನೋ ಏನೋ, ಅದನ್ನೇ ಹಾಕೊಂಡು ಬಂದಿರ್ತಾನೆ. ನಾನ್ ಕೂಡ ಮೊದ್ಲು ಹಾಗೆ ಅನ್ಕೊಂಡೆ ಭಾವ. ಆದ್ರೆ ಬೆಳಿಗ್ಗೆ ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡ್ತಿರೋವಾಗ ಕಾವೇರಿ ಒಂದ್ ಹುಡ್ಗಂಗೆ ಕವರ್ ಕೊಡೋದನ್ನ ನಾನೇ ನೋಡಿದೀನಿ. ಆ ಶರ್ಟ್ ಇದೇ ಏನೋ, ಆ ಹುಡ್ಗ ಈ ಸಿಲಿಂಡರ್ ತಂದವನೇ ಏನೋ ಅಂತ ನನ್ ಡೌಟ್. ಶ್ರುತಿ, ಛೀ, ನಿಂದು ತಲೆನಾ ಇಲ್ಲ ಯಾವ್ದಾದ್ರು ಕೊಚ್ಚೆಗುಂಡಿನ? ಅಲ್ಲ, ಇಷ್ಟು ಕೀಳಾಗಿ ಯೋಚಿಸಕ್ ಹೇಗ್ ಸಾಧ್ಯ? ಅಷ್ಟಕ್ಕೂ ಕಾವೇರಿ ಕವರ್ನ ಯಾಕೆ ಕೊಟ್ಟೆ ಅಂತ ಕಾರಣ ಕೂಡ ಹೇಳಿದಾಳೆ ನನಗೆ. ನೀವು ಅದಕ್ಕೂ ಇದಕ್ಕೂ ಸಂಬಂಧ ಮಾಡಿ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಸಿಲಿಂಡರ್ ತಂದವನೇನಮ್ಮ ಕಾವೇರಿ ರೂಮಿಂದ ಬರ್ತಿದ್ದಾನೆ? ಸಿಲಿಂಡರ್ ಇಡ್ಬೇಕಾಗಿರೋನು ಕಾವೇರಿ ರೂಮಿಂದ ಹೇಗ್ ಬಂದ? ಅಣ್ಣ 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 ಎಲ್ರೂ ಬಂದ್ಬಿಟ್ರಣ. ಸರಿ ಸರಿ, ನೀನು ಹೊರಡು. ಕಾವೇರಿ, ಅವ್ನು ನಿನ್ ರೂಮಿಂದ ಯಾಕೆ ಬಂದ? ಅವನು ಆ ರೂಮಲ್ಲಿ ಅದು ಹಾ ಹಾ ಹಾ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಇದನ್ನ ಕಣ್ಣಾರೆ ನೋಡಿದ್ವಿ. ಪೃಥ್ವಿ, ಅವಾಗ ಶ್ರುತಿ ಕಾವೇರಿ ಮೇಲೆ ಅನುಮಾನ ಪಟ್ಲು ಅಂತ ಪ್ರಾಣ ತೆಗಿತೀನಿ ಅಂತ ಹೇಳ್ದೆ ಅಲ್ವಾ? ಇವಾಗೇನ್ ಮಾತಾಡ್ತೀಯ ಹೇಳು? ಅತ್ತೆ, ಅವನೇನೋ ಕನ್ಫ್ಯೂಷನ್ ಅಲ್ಲಿ ಆ ರೂಮಿಗೆ ಹೋಗಿದ್ನೇನೋ. ಅದ್ ತಿಳ್ಕೊಳ್ದೆ ನೀವೇನತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಏನೂ ಇಲ್ಲ, ಫುಲ್ ಕ್ಲಾರಿಟಿ ಸಿಕ್ಕಿದೆ. ಕಾವೇರಿಗೂ ಅವನಿಗೂ ಏನೋ ಸಂಬಂಧ ಇರೋದ್ರಿಂದ ಕಾವೇರಿ ರೂಮಿಗೆ ಅವ್ನು ಹೋಗಿದ್ದು. ಅವ್ನು ಕೆದ್ರಿರೋ ಕೂದ್ಲು ನೋಡು, ಛೇ, ಮನೆಯವ್ರು ಇದ್ದಿದ್ರಿಂದ ಸರಿ ಹೋಯ್ತು. ಹೊರಗಿನವ್ರು ನೋಡಿದಿದ್ರೆ ಮರ್ಯಾದೆ ಹೋಗ್ತಾ ಇತ್ತು. ಇವಳ ಬುದ್ಧಿ ನಮ್ಮಮ್ಮಂಗೆ ಮೊದ್ಲೇ ಗೊತ್ತಿದ್ರಿಂದ ದೂರ ಇಟ್ಟಿದ್ರು. ಏನ್ ಕಾವೇರಿ ಇದೆಲ್ಲ? ಲಕ್ಷ್ಮೀ ಪೂಜೆ ಮಾಡಿದ ದಿನ ಆದ್ರೂ ಸ್ವಲ್ಪ ಪವಿತ್ರವಾಗಿರ್ಬೋದಲ್ವಾ? ಇಂಥ ಕೆಲ್ಸ ಮಾಡೋದಕ್ಕೆ ನಿನಗಷ್ಟಕ್ಕೂ ಮನ್ಸಾದ್ರೂ ಹೇಗ್ ಬಂತು? ಬೆಳಿಗ್ಗೆ ನೀನು ಕವರ್ ಕೊಟ್ಟಿದ್ದು ಇವನಿಗೆನಾ? ಈ ಕವರು ನಿಮ್ ಬ್ಯಾಗಿಂದ ಬಿತ್ತು, ತಗೊಳ್ಳಿ. ಮೊದ್ಲೇ ಬಂದಿದ್ರೆ ಪೂಜೆಗೆ ಅವನ್ನೇ ಕೂರಿಸ್ಬೋದಿತ್ತಲ್ವಾ? ಶ್ರುತಿ, ಬಾಯಿ ಮುಚ್ಚು. ನನಗೆ ಹೊಡಿತ್ಯಾ? ನಿಜ ತಿಳ್ಕೊಳ್ದೆ ನನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಹೊಡಿಯೋದಷ್ಟೇ ಅಲ್ಲ, ಸಾಯಿಸ್ಬಿಡ್ತೀನಿ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಚಿಕ್ಕಮ್ಮ, ವಯಸ್ಸಲ್ಲಿ ದೊಡ್ಡೋರಾಗಿರೋದ್ರಿಂದ ಮರ್ಯಾದೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಯಾವ ಪರಿಚಯನೂ ಇಲ್ಲದೆ ಇರೋರಿಗೆ ಶರ್ಟ್ ಕೊಟ್ಯಾ? ಯಾವ ಪರಿಚಯನೂ ಇಲ್ಲ ಅಂದಮೇಲೆ ನಿನ್ ರೂಮಿಗೆ ಬಂದ್ರಾ? ಅಮ್ಮಮ್ಮ, ನಿಮಗೆ ಕೈ ಮುಗಿತೀನಿ. ನೀವು ಕೂಡ ಅವ್ರ ಜೊತೆ ಸೇರ್ಕೊಂಡು ದಯವಿಟ್ಟು ಹೀಗೆ ಮಾತಾಡಬೇಡಿ. ನೋಡಿದಕ್ಕೆ ತಾನೇ ಹೇಳ್ತಿರೋದು. ನೀವ್ ನೋಡಿದ್ದು ನಿಜ ಅಲ್ಲ. ವಕೀಲ್ ಸಾಹೇಬ್ರಿಗೆ ಕಾಫಿ ಕೊಡೋಣ ಅಂತ ಆ ರೂಮಿಗೆ ಹೋಗಿದ್ದೆ. ಅದಕ್ಕೂ ಮುಂಚೆನೆ ಅವನು ಆ ರೂಮಲ್ಲೇ ಇದ್ದ. ನನ್ಗದ್ ಗೊತ್ತಿರ್ಲಿಲ್ಲ. ನಾನು ಹೋಗಿದ್ ಕೂಡ್ಲೇನೆ ನನ್ ಬಾಯಿ ಮುಚ್ಚಿ ತುಂಬಾ ಕೆಟ್ಟದಾಗಿ ನಡ್ಕೊಂಡ. ನಿಮ್ಮೆಲ್ರಿಗೂ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ,
ನನಗ್ ಹೊಡೆದ್ರು ಬಡಿದ್ರು ಪರವಾಗಿಲ್ಲ, ಆದ್ರೆ ನನ್ ಬಗ್ಗೆ ನೀವ್ಯಾರು ತಪ್ಪಾಗಿ ಮಾತಾಡ್ಬೇಡಿ. ಒಂದ್ ಹುಡುಗಿ ಆಗಿ ಯಾವ ಆರೋಪ ಬೇಕಾದ್ರೂ ಹೊರಿಸ್ಬೋದು, ಆದ್ರೆ ಹೀಗೆ ಶೀಲದ ಮೇಲೆ ಅನುಮಾನ ಪಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಕಾವೇರಿ ಅಮ್ಮಮ್ಮ, ಆಕ್ಚುಲಿ ಶ್ರುತಿಗೆ ಕಾವೇರಿ ಅಂದ್ರೆ ಕೋಪ. ಬೇಕು ಅಂತಾನೆ ಬಾಯಿ ಬಂದಾಗ ಮಾತಾಡ್ತಾ ಇದಾರೆ ಅವರು. ಆದ್ರೆ ಆ ಮಾತನ್ನ ನೀನು ನಂಬ್ಕೊಂಡು ಕಾವೇರಿಗೆ ಹೀಗೆ ಬಾಯಿಗೆ ಬಂದಾಗ ಬೈಯೋದು ನಿಜವಾಗ್ಲೂ ಚೆನ್ನಾಗಿಲ್ಲ ಅಮ್ಮಮ್ಮ. ಅಲ್ಲ ಕಾವೇರಿ ಈ ಮನೆಗೋಸ್ಕರ, ನಮ್ಮ ಮನೆ ಬಿಸ್ನೆಸ್ಗೋಸ್ಕರ ಅವ್ಳು ಮಾಡಿರೋ ಸಹಾಯನೆಲ್ಲ ಮರೆತು ಮಾತಾಡ್ತಾ ಇದ್ದೀರಲ್ಲ, ನಿಮ್ ಬುದ್ಧಿ ನನ್ಗೆ ಇಷ್ಟ ಆಗ್ಲಿಲ್ಲ ಅಮ್ಮಮ್ಮ. ಅಲ್ಲ ಅವಳ ಮೇಲೆ ಕೋಪ ಇದ್ರೆ ಬೈಯಿ, ಬೇಕಂದ್ರೆ ಹೊಡಿ. ಅದನ್ನ ಬಿಟ್ಟು ಅವಳ ಶೀಲದ ಬಗ್ಗೆ ಕಳಂಕ ತರೋಂಥ ಮಾತುಗಳನ್ನ ನೀನು ಆಡದೇ ಇದ್ರೆ ಒಳ್ಳೇದು ಅಮ್ಮಮ್ಮ. ಒಂದ್ ವೇಳೆ ಅವ್ನು ನಮ್ಮ ಮನೆ ಕಳ್ತನ ಮಾಡಕ್ ಬಂದಿರ್ಬೋದು. ಕಾವೇರಿ ಅವನ್ನ ತಡೆಯಕ್ ಹೋದಾಗ ಅವಳು ನೋಡಿ ಹೆದರ್ಕೊಂಡು ಓಡೋಗಿರ್ಬೋದು. ನೀವ್ ಯಾಕೆ ಹೀಗೆ ಯೋಚನೆ ಮಾಡಲ್ಲ ಅಮ್ಮಮ್ಮ? ಲಕ್ಷ್ಮೀ ಪೂಜೆ ಮಾಡಿದ ದಿನ ಆದ್ರೂ ಸ್ವಲ್ಪ ಪವಿತ್ರವಾಗಿರ್ಬೋದಲ್ವಾ? ಇಂಥ ಕೆಲ್ಸ ಮಾಡೋದಕ್ಕೆ ನಿನಗಷ್ಟಕ್ಕೂ ಮನ್ಸಾದ್ರೂ ಹೇಗ್ ಬಂತು? ಯಾವ ಪರಿಚಯನೂ ಇಲ್ಲದೆ ಇರೋರಿಗೆ ಶರ್ಟ್ ಕೊಟ್ಯಾ? ಯಾವ ಪರಿಚಯನೂ ಇಲ್ಲ ಅಂದಮೇಲೆ ನಿನ್ ರೂಮಿಗೆ ಬಂದ್ರ? ನೊಂದ್ಕೋಬೇಡ ಕಾವೇರಿ, ಪ್ಲೀಸ್. ಅತ್ತೆ ಶ್ರುತಿ ಮಾತಿಂದಾಗಿ ಅಮ್ಮಮ್ಮ ತಪ್ಪು ತಿಳ್ಕೊಂಡು ಹಾಗೆ ಮಾತಾಡಿದಾರಷ್ಟೇ. ಒಂದು ಹುಡುಗಿ ಯಾವ ತರ ಅವಮಾನ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ಶೀಲದ ಮೇಲೆ ಅನುಮಾನ ಪಟ್ರೆ ಅದನ್ನ ತಡ್ಕೊಳಕ್ ಆಗಲ್ಲ ಸಾಹೇಬ್ರೆ. ನನ್ನವರು ಅಂತ ನಾನ್ ಅನ್ಕೋತಾ ಇದ್ರೆ ಅವ್ರು ಮಾತ್ರ ನನ್ ಮೇಲೆ ಅನುಮಾನ ಪಡ್ತಾನೆ ಇದ್ದಾರೆ, ಅವಮಾನ ಪಟ್ಟು ಮಾತಾಡ್ತಾರೆ. ಈ ಮನೆಗ್ ಬಂದು ಎಷ್ಟು ದಿನ ಆಯ್ತು, ನಾನೇನು ನನ್ನ ನಡವಳಿಕೆ ಏನು ಅಂತ ತಿಳ್ಕೊಂಡೇ ಇಲ್ವಾ? ಕಾವೇರಿ, ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರೋದು ಶ್ರುತಿ, ಅತ್ತೆ, ಅಮ್ಮಮ್ಮ ಅಷ್ಟೇ. ಮಿಕ್ದವ್ರು ಎಲ್ಲರಿಗೂ ನೀನೇನು, ನಿನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಲ್ವಾ? ಅಮ್ಮಮ್ಮನ ಕೋಪಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆದ್ರೆ ಶ್ರುತಿ ಅತ್ತೆ ಮಾತುಗಳ ಹಿಂದೆ ನಿನ್ಮೇಲಿರೋ ಕೋಪನೇ ಎದ್ದು ಕಾಣಿಸ್ತಾ ಇದೆ. ಎಷ್ಟೇ ಕೋಪ ಇದ್ರು ನನ್ ಮೇಲೆ ಈ ತರ ಆಪಾದನೆ ಹಾಕ್ಬೋದಾ? ಮುಖ ಪರಿಚಯನೇ ಇಲ್ದಿರೋರ್ಗೆ ಮಾವನ್ಗೋಸ್ಕರ ತಂದಿರೋ ಬಟ್ಟೆನ ಹೇಗ್ ಕೊಡ್ತೀನಿ ಸಾಹೇಬ್ರೆ? ಅವನ್ ರೂಮ್ ಒಳಗೆ ಹೇಗ್ ಬಂದ ಅಂತಾನೂ ಗೊತ್ತಿಲ್ಲ. ಇನ್ನೇನ್ ಸಿಕ್ಕಾಕೋತಾನೆ ಅನ್ನೋ ಭಯದಲ್ಲಿ ಓಡ್ ಹೋದ. ಇಲ್ಲ ಅಂದಿದ್ರೆ ಅವನ್ ಅಲ್ಲೇ ಸತ್ ಹೋಗ್ತಿದ್ದ. ನೀನ್ ಅಲ್ಲಿಂದ ಹತ್ಕೊಂಡ್ ಬಂದ್ಮೇಲೆ ಅಮ್ಮಮ್ಮನ ಹತ್ರ ಅದೇ ಮಾತಾಡ್ದೆ ಕಾವೇರಿ. ನೀನ್ ಮಾಡಿರೋ ಒಳ್ಳೆ ಕೆಲಸಗಳನ್ನೆಲ್ಲ ಮರೆತು ಇಷ್ಟ ಬಂದಾಗ ಮಾತಾಡಬೇಡಿ ಅಂತ ಹೇಳಿದೆ ಅವ್ರಿಗೆ. ಅವ್ರು ಆಡಿರೋ ಪ್ರತಿ ಮಾತಿಗೂ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಸಾರಿ ಕಾವೇರಿ. ನೀನು ಅಳಬೇಡ. ನೀನು ಅಳೋದನ್ನ ನೋಡೋಕೆ ನಂಗೆ ತುಂಬ ಕಷ್ಟ ಆಗ್ತಾ ಇದೆ. ಪ್ಲೀಸ್ ಕಾವೇರಿ. ವಕೀಲ್ ಸಾಹೇಬ್ರೆ, ಹೊರಗಿನವ್ರು ಈ ತರ ಮಾತಾಡಿದಿದ್ರೆ ಕೈಯಿಂದನೋ ಬಾಯಿಂದನೋ ನಾನು ಉತ್ತರ ಕೊಡ್ತಾ ಇದ್ದೆ. ಇನ್ನೊಂದ್ಸಲ ಹಾಗೆ ಮಾತಾಡ್ದಿರೋ ಹಾಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ಬುದ್ಧಿ ಕಲಿಸ್ಬೋದು. ಆದ್ರೆ ನಮ್ಮವರೇ ನನ್ ಮೇಲೆ ಅನುಮಾನ ಪಡ್ತಾ ಇದ್ರೆ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ತಾನೇ ಶ್ರುತಿಗೆ ಹೊಡೆದಿದ್ದು ನಾನು. ಅತ್ತೆ ಅನ್ನೋ ಗೌರವದಿಂದಾಗಿ ಅವ್ರನ್ನ ಸುಮ್ಮನೆ ಬಿಟ್ಟೆ. ಇಲ್ಲ ಅಂದಿದ್ರೆ ಅವ್ರಿಗೂ 4 ಕೊಡ್ತಾ ಇದ್ದೆ ನಾನು.